ಸಿಎಂ ರೇಸ್ನಲ್ಲಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ದೇವಿಯ ಅಭಯ ಹಸ್ತವನ್ನ ಚಾಚಲಿಕ್ಕೆ ಹೋಗ್ತಾ ಇರುವಂತದ್ದು. ಹಾಸನಾಂಬಿಯ ದರ್ಶನವನ್ನ ಪಡೆದಿದ್ದಾರೆ ಡಿಕೆ ಶಿವಕುಮಾರ್. ಕುಟುಂಬ ಸಮೇತ ಹಾಸನಾಂಬಿಯ ದರ್ಶನವನ್ನ ಪಡೆದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ರೇಸ್ನಲ್ಲಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ದೇವಿಯ ಅಭಯ ಹಾಸನಾಂಬಿಯ ದರ್ಶನವನ್ನ ಪಡೆದಂತಹ ಡಿಕೆ ಶಿವಕುಮಾರ್ ಕುಟುಂಬ ಸಮೇತ ಹಾಸನಾಂಬಿಯ ದೇವಿಯ ದರ್ಶನವನ್ನ ಪಡೆದಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್. ಡಿಕೆಗೆ ಬಲಗಡೆ ಹೂ ಕೊಟ್ಟಿರುವಂತಹ ತಾಯಿ ಹಾಸನಾಂಬೆ. 2.5 ವರ್ಷ ಅಂದ್ರೆ ಎರಡೆರಡು ಬಾರಿ ದೇವಿಯ ಮೇಲಿನಿಂದ ಹೂ ಬಿದ್ದಿರುವಂತದ್ದು. ಇನ್ನು 2.5 ವರ್ಷಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ಪ್ರಶ್ನೆ ಈಗ. ಹಾಸನಾಂಬೆ ಕೊಟ್ಟಿರುವಂತಹ ಅಭಯ ರಾಜಕೀಯದಲ್ಲಿ ಭಾರಿ ಬದಲಾವಣೆಯನ್ನು ತರುತ್ತಾ ಇದು ಭಕ್ತನಲ್ಲಿ ಆಶ್ಚರ್ಯವನ್ನ ಮೂಡಿಸಿತ್ತು. ಹಲವರು ಇದನ್ನ ದೇವಿಯ ಸಂಕೇತವನ್ನ ಪರಿಗಣಿಸಿದ್ರು. ಈ ಘಟನೆಯ ನಂತರ ಡಿಸಿಎಂ ಡಿಕೆ ಶಿವಕುಮಾರ್ ಪೂಜೆಯನ್ನ ಮುಂದುವರಿಸಿ ದೇವಿಯಿಂದ ಆಶೀರ್ವಾದವನ್ನ ಪಡೆದರು. ಪೂಜೆ ಬಳಿಕ ನಾನುಂಟು ದೇವಿ ಉಂಟು ಅಂತ ಹೇಳಿರುವಂಥದ್ದು, ಭಕ್ತನುಂಟು ದೇವಿ ಉಂಟು ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿರುವಂಥದ್ದು. ಇದು ದೇವಿ ಮತ್ತು ಭಕ್ತನ ನಡುವಿನ ಏಕತೆಯನ್ನ ತೋರಿಸುತ್ತದೆ. ಈ ಮಾತನ್ನ ರಾಜಕೀಯ ಒತ್ತಡದ ನಡುವೆ ಶಾಂತಿ ಮತ್ತು ಭಕ್ತಿಯ ಸಂಕೇತವನ್ನ ನೀಡಿದವು. ಡಿಕೆ ಶಿವಕುಮಾರ್ ಈ ಮೂಲಕ ಅಧಿಕಾರ ಹಿಂದಿನ ಚಿಂತನೆಗಳನ್ನ ದೇವರ ಮುಂದೆ ಬಿಟ್ಟುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಎಸ್ ವೀಕ್ಷಕರೇ, ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ರೇಸ್ನಲ್ಲಿ ಇರುವಂತಹ ನಾಯಕ. ಡಿಸಿಎಂ ಡಿಕೆ ಶಿವಕುಮಾರ್ ಹಾಸನಾಂಬಿಯ ದರ್ಶನವನ್ನ ಪಡೆದಿದ್ದಾರೆ. ಹಾಸನಾಂಬಿಯ ದರ್ಶನವನ್ನ ಪ್ರತಿಯೊಂದು ರಾಜಕೀಯ ವ್ಯಕ್ತಿಗಳು ಕೂಡ ಪಡಿತಾ ಇದ್ದಾರೆ. ಇದರಲ್ಲಿ ವಿಶೇಷತೆ ಅಂತ ಹೇಳಕ್ ಆಗೋದಿಲ್ಲ. ಆದ್ರೆ ವಿಶೇಷತೆ ಏನು ಅಂತಂದ್ರೆ ಹಾಸನಾಂಬಿಯ ದೇವಿಯ ದರ್ಶನವನ್ನ ಪಡೆದಾಗ ಮನಸ್ಸಲ್ಲಿರೋದನ್ನ ಕೇಳ್ಕೊಂಡಾಗ ದೇವಿ ಹೂವನ್ನ ಪ್ರಸಾದ ರೂಪದಲ್ಲಿ ಕೊಟ್ಟಿರುವಂಥದ್ದು. ಅದು ಒಂದ್ಸಲ ಅಲ್ಲ, 2 ಸಲ ದೇವಿ ಪ್ರಸಾದವನ್ನ ಕೊಟ್ಟಿರುವಂಥದ್ದು. ಡಿಕೆ ಶಿವಕುಮಾರ್ ಅವರ ಮನಸ್ಸಿನಲ್ಲಿ ಏನಿತ್ತು ಅನ್ನೋದನ್ನು ಡಿಕೆ ಶಿವಕುಮಾರ್ ದೇವಿಗೆ ಹೇಳ್ಕೊಂಡಿದ್ದಾರೆ. ದೇವಿ ಪೂಜೆಗೆ ಅಂತ ಹೇಳಿ ಹೂವನ್ನು ಕೂಡ ಕೊಟ್ಟಿದ್ದಾರೆ, ಅಂದ್ರೆ ಭಕ್ತನಿಗೆ ಹೂವನ್ನು ಕೂಡ ಕೊಟ್ಟಿದ್ದಾಳೆ, ಪೂಜೆ ಮಾಡಿದ್ದಾರೆ, ಹೊರ ನಡೆದಿದ್ದಾರೆ. ಇಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಏನು ಮನಸ್ಸಲ್ಲಿ ಕೇಳ್ಕೊಂಡ್ರಿ ಅಂತ ಕೇಳಿದಾಗ ನಾನುಂಟು ದೇವರುಂಟು, ಭಕ್ತನುಂಟು ದೇವಿ ಉಂಟು ಅಂತ ಹೇಳ್ಕೊಂಡಿದ್ದಾರೆ. ಇದು ಅವರ ಎಕ್ಸ್ ಖಾತೆಯಲ್ಲೂ ಕೂಡ ಅವರು ಮಂತ್ರಘೋಷವನ್ನ ಬರ್ಕೊಂಡು ಹಾಸನಾಂಬೆ ದೇವಿಯ ದರ್ಶನವನ್ನ ಪಡೆದಿದ್ದೇವೆ ಅಂತ ಹೇಳಿರುವಂಥದ್ದು ಕೂಡ ನಾವು ನೋಡಿದ್ದೇವೆ. ಇನ್ನೊಂದು, ಕಾಂಗ್ರೆಸ್ನಲ್ಲಿ ಯಾರಾದ್ರೂ ಗಟ್ಟಿತನದಿಂದ ನಾನು ಹಿಂದೂ, ನಾನು ಪೂಜೆ ಮಾಡ್ತೇನೆ, ನಾನು ಹುಟ್ಟಿದ್ದು ಹಿಂದೂ ಧರ್ಮದಲ್ಲಿ, ನನಗೆ ಪೂಜೆ ಮಾಡುವಂತಹ ಹಕ್ಕಿದೆ, ಯಾರು ಏನೇ ಹೇಳಿ, ಹೈಕಮಾಂಡ್ ಏನ್ ಬೇಕಾದ್ರೂ ಹೇಳಿ, ನಾನು ಪೂಜೆಯನ್ನ ಮಾಡ್ತೇನೆ, ಇದು ಪಂಚೆ ಕಟ್ಕೊಂಡು ಹೋಗ್ತಾ ಇರೋದು ಅಂತಂದ್ರೆ ಅದು ಡಿಕೆ ಶಿವಕುಮಾರ್ ಅವರೇ. ಮತ್ಯಾರು ಕೂಡ ನಾನು ನೋಡೋ ಹಾಗೆ ಕಾಂಗ್ರೆಸ್ನಲ್ಲಿ ಯಾರು ಕೂಡ ದೇವಸ್ಥಾನ ದೇವರು ಅಂತ ಅಂದ್ರೆ ಅಷ್ಟು ಇಂಟ್ರೆಸ್ಟ್ ತೋರಿಸೋದಿಲ್ಲ. ಬಟ್ ಡಿಕೆ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಕೂಡ ಆ ಒಂದು ಟೈಮನ್ನ ವೇಸ್ಟ್ ಮಾಡೋದಿಲ್ಲ. ದೇವರ ದರ್ಶನ ಮಾಡಬೇಕು, ದೇವಿಯ ದರ್ಶನವನ್ನ ಮಾಡ್ತಾರೆ. ಅವರಿಗೆ ಹಿಂದೂ ಧರ್ಮದ ಮೇಲೆ ಅಪಾರ ಪ್ರಮಾಣದ ಪ್ರೀತಿ ಮತ್ತು ವಿಶ್ವಾಸ ಇದೆ, ಹಾಗೂ ದೇವರಲ್ಲೂ ಕೂಡ ಭಕ್ತಿ ಇದೆ. ಇನ್ನು ಡಿಕೆ ಶಿವಕುಮಾರ್ ಈ ಒಂದು ಸಿಎಂ ರೇಸ್ನಲ್ಲಿ ಇದ್ದಾರೆ ಅನ್ನೋದು ನಿಮ್ಗೆಲ್ರಿಗೂ ಕೂಡ ಗೊತ್ತೇ ಇದೆ. ಸಿಎಂ ರೇಸ್ನಲ್ಲಿ ಇರುವಂತಹ ಡಿಕೆ ಶಿವಕುಮಾರ್ ಅವರು ಶತಾಯಗತಾಯ ದಿಲ್ಲಿಗೆ ಹೋಗಿ ಬರ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ಸಾಕಷ್ಟು ಜನರು ಡಿಕೆ ಶಿವಕುಮಾರ್ಗೆ ಅವರ ಪರವಾಗಿಯೇ ಇದ್ರೂ ಕೂಡ ಇನ್ನೂ ಸಾಕಷ್ಟು ಜನರು ಸಿದ್ದರಾಮಯ್ಯ ಅವರ ಪರವಾಗಿದ್ದಾರೆ. ಇನ್ನು ಸಿದ್ದರಾಮಯ್ಯ ಅವರ ಜೊತೆಗಿರುವಂತಹ ಸಾಕಷ್ಟು ಶಾಸಕರಾಗಿರ್ಬೋದು, ಮತ್ತೊಂದಷ್ಟು ಸಚಿವರಾಗಿರ್ಬೋದು ಹೆಚ್ಚು ಆಗ್ತಾ ಇದ್ದಾರೆ. ಯಾಕೆ ಅಂತ ಕೇಳೋದಾದ್ರೆ ಡಿಕೆ ಶಿವಕುಮಾರ್ ಅವ್ರನ್ನ ಬೆಂಬಲಿಸೋದು ಸ್ವಲ್ಪ ಕಮ್ಮಿ ಆಗಿದೆ. ಯಾಕಂದ್ರೆ ಸಚಿವ ಸಂಪುಟ ಪುನರ್ರಚನೆ ಹತ್ರ ಬರ್ತಾ ಇರೋ ಕಾರಣಕ್ಕಾಗಿ ಸಿಎಂ ಯಾರಿರ್ತಾರೆ, ಸಿದ್ದರಾಮಯ್ಯ ಅವರ ಮನವೊಲಿಸಲು
ಶಾಸಕರು ಒಂದೊಂದೇ ವೇಷವನ್ನ ತೊಡಬೇಕಾಗತ್ತೆ. ಲಾಭಿ ಕೂಡ ಈಗ ಶುರುವಾಗಿದೆ. ಡಿ ಕೆ ಶಿವಕುಮಾರ್ ಅವರು ಎಲ್ಲೋ ಒಂದ್ ಕಡೆ ಒಬ್ಬಂಟಿ ಆದ್ರು ಅಂತ ಅನ್ಕೊಳ್ತಿರುವಾಗ್ಲೇ ಹಾಸನಾಂಬಿಕಾ ದೇವಿ ದರ್ಶನವನ್ನ ಪಡೆದು ದೇವರ ಒಂದು ಕಣ್ಣಿಗೆ ಬಿದ್ದಿದ್ದಾರೆ. ಅಂದ್ರೆ ದೇವರು ಸ್ವಲ್ಪ ಹೂಗಳನ್ನ ಕೊಟ್ಟು ಭಕ್ತ ನಾನಿದ್ದೇನೆ ಅನ್ನೋ ತರದಲ್ಲಿ ಸಿಂಬಾಲಿಕ್ ಆಗಿ ಹೇಳಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.